ಒಂದು ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಯಲ್ಲಿ ವಿದ್ಯುತ್ ಇಲಾಖೆಯಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ. ಈ ಒಂದು ವಿದ್ಯುತ್ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ 30/4/2025 ಕೊನೆಯ ದಿನಾಂಕ ಇರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಯವರು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ಒಂದು ಮಾತನ್ನ ತಿಳಿಸ್ಕೊಡ್ತಾನೆ. ನಮ್ಮ ಒಂದು ಕರ್ನಾಟಕ ರಾಜ್ಯದ ಕರ್ನಾಟಕದಲ್ಲಿ ಅರ್ಜಿ ಸಲ್ಲಿಸಿ, ಅದನ್ನ ಬಿಟ್ಟು ಬೇರೆ ಒಂದು ರಾಜ್ಯದಲ್ಲಿ ಅರ್ಜಿ ಸಲ್ಲಿಸಕ್ ಹೋಗೋದಕ್ಕೆ ಬರೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ಅದೇ ಒಂದು ಕಾರಣಕ್ಕಾಗಿ ಕರ್ನಾಟಕದಲ್ಲೇ ಅರ್ಜಿ ಸಲ್ಲಿಸಿ. ಇದು ಸಂಪೂರ್ಣವಾಗಿ ವಿದ್ಯುತ್ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾನೆ. ಯಾವ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ, ಏನು ಅಂತ ಒಂದೊಂದ ಮಾಹಿತಿ ಇರತ್ತೆ. ವಿಡಿಯೋ ಸ್ಟಾರ್ಟ್ ಮೂಲಕ ಬನಸಾಂತ್ರ ಒಂದೊಂದ ತಿಳಿಸ್ಕೊಡ್ತವೆ. ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 29/3/2025 ಈ ಒಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ. ಎಷ್ಟು ಹೇಳಿ 29/3/2025 ಈ ಒಂದು ನೋಟಿಸ್ ರಿಲೀಸ್ ಆಗಿರತ್ತೆ. ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಈ ಒಂದು ಲಿಮಿಟೆಡ್ ದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇರತ್ತೆ. ನೋಡಿ, ನಾನು ಮೊದಲಿಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅರ್ಜಿ ಸಲ್ಲಿಸೋ ವಿಡಿಯೋ ಕೊಡ್ತಾನೆ ನೋಡಿ. ಫಾಲ್ತು ಮಂದಿ ಈಗಲೇ ನೀವು ಸ್ಕಿಪ್ ಮಾಡ್ಕೊಂಡು ಮುಂದ್ಗಡೆ ವಿಡಿಯೋ ನೋಡೋದಕ್ಕೆ ಹೋಗಬಹುದು. ಬನಸಾಂತರ ಪೋಸ್ಟ್ ಬಗ್ಗೆ ಒಂದೊಂದ ತಿಳಿಸ್ಕೊಡ್ತೇವೆ. ನೋಡಿ, ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು ಮೊದಲನೇದಾಗಿ ಫಿಟ್ಟರ್ ಹುದ್ದೆಗಳು ಖಾಲಿ ಇರತ್ತೆ. ಟರ್ನರ್ ಹುದ್ದೆ ಆಗ್ಬಹುದು, ಮೆಕ್ಯಾನಿಸ್ಟ್ ಹುದ್ದೆ ಆಗ್ಬಹುದು. ಅದ ನಂತರ ಡಿಮ್ಯಾನ್ ಮೆಕ್ಯಾನಿಕಲ್ ಹುದ್ದೆ ಆಗ್ಬಹುದು, ವಿದ್ಯುತ್ ಅಧಿಕಾರಿ ಹುದ್ದೆ ಆಗ್ಬಹುದು, ಎಲೆಕ್ಟ್ರಿಕಲ್ ಅಂದ್ರೆ ವಿದ್ಯುತ್ ಅಧಿಕಾರಿ ಹುದ್ದೆ ಆಗ್ಬಹುದು, ಅದಕ್ಕೆ ಸಂಬಂಧಪಟ್ಟಂತೆ ಲೈನ್ಮನ್ ಹುದ್ದೆ ಆಗ್ಬಹುದು, ಪ್ಲಂಬರ್ ಹುದ್ದೆ ಆಗ್ಬಹುದು, ಕಾರ್ಪೊರೇಟರ್ ಹುದ್ದೆ ಆಗ್ಬಹುದು. ಅದ ನಂತರ ಸಿವಿಲ್ ಅಧಿಕಾರಿ ಹುದ್ದೆ ಆಗ್ಬಹುದು, ಅಪ್ರೆಂಟಿಸ್ ಹುದ್ದೆ ಆಗ್ಬಹುದು, ಐಟಿಐ ಟ್ರೇಡ್ ಅಪ್ರೆಂಟಿಸ್ ಆಗ್ಬಹುದು. ಅದ ನಂತರ ಡಿಪ್ಲೊಮಾ ಟ್ರೇಡ್ ಅಪ್ರೆಂಟಿಸ್ ಆಗ್ಬಹುದು, ಪದವಿ ಟ್ರೇಡ್ ಅಪ್ರೆಂಟಿಸ್ ಆಗ್ಬಹುದು. ಇದನ್ನೆಲ್ಲ ಖಾಲಿ ಇರತ್ತೆ. ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವಾಗ ನೀವು ಅದಕ್ಕೆ ಅರ್ಜಿ ಸಲ್ಲಿಸಿದ್ರೆ ಅದನ್ನ ನೋಡಬೇಕಾಗತ್ತೆ. ಪವರ್ ಗ್ರಿಡ್ ಕಾರ್ಪೊರೇಷನ್ ಲಿಮಿಟೆಡ್ ದಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ನೇಮಕಾತಿ ಆಗಿರತ್ತೆ. ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ನೇಮಕಾತಿ ಬತ್ತಂದ್ರೆ ಕೇಂದ್ರ ಸರ್ಕಾರದಿಂದ ನೇಮಕಾತಿ ಬಂದಿರತ್ತೆ. ಡಿಪ್ಲೊಮಾ ಅಪ್ರೆಂಟಿಸ್ ಆಗ್ಬಹುದು, ಐಟಿಐ ಅಪ್ರೆಂಟಿಸ್ ಆಗ್ಬಹುದು, ಅಥವಾ ಪದವಿ ಅಪ್ರೆಂಟಿಸ್. ಇದರಲ್ಲಿ ಯಾವ್ದು ಬೇಕಲ್ಲ ಅದನ್ನ ನೋಡ್ಕೊಂಡು ಅಪ್ಲೈ ಮಾಡ್ಬೇಕು. ಇನ್ನೊಂದು ಹೇಳ್ತಾ ಇದ್ದೇನೆ, ಇದು ಎಷ್ಟು ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ತುಂಬಾ ಜನ ಕೇಳ್ತಾರ. 122 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. 122 ಪೋಸ್ಟಿಗೆ ಅಪ್ಲೈ ಮಾಡಬೇಕು. ಯಾವ್ಯಾವ ಒಂದು ಕೆಡಿಗರದವ್ರಿಗೆ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ SC ಕೆಡಿಗರದವ್ರಿಗೆ ಸಂಬಂಧಪಟ್ಟಂತೆ 18 ಪೋಸ್ಟ್ ಖಾಲಿ ಇರತ್ತೆ. ಅದ ನಂತರ ST ದವ್ರಿಗೆ ಸಂಬಂಧಪಟ್ಟಂತೆ 1 ಪೋಸ್ಟ್ ಖಾಲಿ ಇರತ್ತೆ. ಅದ್ರ ಬಳಿಕ OBC ಅಭ್ಯರ್ಥಿಗೆ 25 ಪೋಸ್ಟ್ ಖಾಲಿ ಇರತ್ತೆ. EWS ದವ್ರಿಗೆ 9 ಪೋಸ್ಟ್ಗಳು. ಅದ ನಂತರ UR ಅಭ್ಯರ್ಥಿಗೆ 39. ಅದೇ ರೀತಿಯಾಗಿ ಅಪ್ರೆಂಟಿಸ್ ಹುದ್ದೆಗಳಿಗೆ 92 ಪೋಸ್ಟ್ಗಳು ಖಾಲಿ ಇರತ್ತೆ. ಇದು ಒಂದು ವಿಭಾಗ ಮೊದಲನೇದಾದ್ರೆ, ಎರಡನೇ ವಿಭಾಗ ನೋಡಿ ಎಷ್ಟು ಖಾಲಿ ಇದಾವೆ. ಮೊದಲನೇದಾಗಿ SC ದವರಿಗೆ 3 ಪೋಸ್ಟ್ ಖಾಲಿ ಇರತ್ತೆ. ಅದ್ರ ಬಳಿಕ ST ದವರಿಗೆ ಯಾವುದೇ ಪೋಸ್ಟ್ ಇಲ್ಲ. NC ದವರು OBC ದಲ್ಲಿ NC ದವರು ಸಂಬಂಧಪಟ್ಟಂತೆ 4 ಪೋಸ್ಟ್. UR ಅಭ್ಯರ್ಥಿ ಸುಮಾರು 6 ಪೋಸ್ಟ್ ಖಾಲಿ ಇರತ್ತೆ. ಅದ್ರ ಬಳಿಕ EWS ಅವರಿಗೆ 1 ಪೋಸ್ಟ್ ಖಾಲಿ ಇರತ್ತೆ. ಅಪ್ರೆಂಟಿಸ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 14 ಪೋಸ್ಟ್ ಇರತ್ತೆ. ಟೋಟಲ್ ಆಗಿ 14 ಹುದ್ದೆಗಳು. ಇನ್ನು ಇವಾಗ ಮೂರನೇದಲ್ಲಿ ಎಷ್ಟು ಖಾಲಿ ಇದಾವೆ ನೋಡಿ. SC ದವರಿಗೆ ಸಂಬಂಧಪಟ್ಟಂತೆ 4 ಪೋಸ್ಟ್ ಖಾಲಿ ಇರತ್ತೆ. ST ದವರಿಗೆ ಇರೋದಿಲ್ಲ. OBC ಅಭ್ಯರ್ಥಿಗೆ 4, EWS ದವರಿಗೆ 2, ಅದ ನಂತರ UR ಅಭ್ಯರ್ಥಿಗೆ 6. ಟೋಟಲ್ ಆಗಿ 16 ಪೋಸ್ಟ್ ಖಾಲಿ ಇರತ್ತೆ. ಒಟ್ಟಿಗೆ ಈ ಒಂದು ಇಲಾಖೆಯಲ್ಲಿ 122 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಟೋಟಲ್ ಆಗಿ 13 ಪ್ರಕಾರ ಪೋಸ್ಟ್ ಖಾಲಿ ಇರತ್ತೆ. ಇಲ್ಲಿ ಆಪರೇಟರ್, ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆ ಕೂಡ ಖಾಲಿ ಇರತ್ತೆ. ಅದರಲ್ಲಿ ನೀವು ಅಪ್ಲೈ ಮಾಡಿ. ಇನ್ನು ವಿದ್ಯಾರ್ಹತೆ ಎಷ್ಟಾಗಿರ್ಬೇಕು? ಮೊದಲನೇದಾಗಿ ಡಿಪ್ಲೊಮಾ ಅಪ್ರೆಂಟಿಸ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರೆ ಡಿಪ್ಲೊಮಾ ಪಾಸ್ ಆಗಿರ್ಬೇಕು. ITI ಟ್ರೇಡ್ ಅಪ್ರೆಂಟಿಸ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ITI ಕಂಪ್ಲೀಟ್ ಆಗಿರ್ಬೇಕು. ಯಾವುದೇ ವಿಷಯದಲ್ಲಿ ಇದೇ ವಿಷಯ ಅದೇ ವಿಷಯ ಅಂತ ಯಾವುದೇ ರೀತಿಯಾದ ರೂಲ್ಸ್ ಕಟ್ಟಿಲ್ಲ. ಪದವೀಧರ ಅಪ್ರೆಂಟಿಸ್ ಹುದ್ದೆಗಳಿಗೆ BSc, BEC, BA ಅಥವಾ ಪದವಿ ಪಾಸ್ ಆಗಿರ್ಬೇಕು, ಅಥವಾ BCom ಪದವಿ ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡಿ. ಇನ್ನು ಯಾವ್ಯಾವ ಪೋಸ್ಟ್ ಎಷ್ಟು ಖಾಲಿ ಇದಾವೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ. ಇಲ್ಲಿ ಮೊದಲನೇದಾಗಿ ಪ್ರಯೋಗಾಲಯ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ 2 ಪೋಸ್ಟ್ ಖಾಲಿ ಇರತ್ತೆ. ಅದ ನಂತರ GA HPU ಹುದ್ದೆಗಳಿಗೆ 2 ಪೋಸ್ಟ್ ಖಾಲಿ ಇರತ್ತೆ. ಲೆಕ್ಕಪತ್ರ ಪೋಸ್ಟ್ 2 ಪೋಸ್ಟ್ ಖಾಲಿ ಇದಾವೆ. ಸಾಮಗ್ರಿ ನಿರ್ವಹಣಾ ಅಧಿಕಾರಿ 3 ಪೋಸ್ಟ್ ಖಾಲಿ ಇರತ್ತೆ. ಮಾನವ ಸಂಪನ್ಮೂಲ 7 ಪೋಸ್ಟ್ಗಳು ಖಾಲಿ ಇರತ್ತೆ. ಸಿವಿಲ್ ಅಧಿಕಾರಿ 1 ಪೋಸ್ಟ್ ಖಾಲಿ ಇರತ್ತೆ. ವಿದ್ಯುತ್ ಅಧಿಕಾರಿ ಮೊದಲಿಗೆ ತಿಳಿಸ್ಕೊಟ್ಟಿರುವಂತೆ 4 ಹುದ್ದೆಗಳು ಖಾಲಿ ಇರತ್ತೆ. ಮೆಕ್ಯಾನಿಕಲ್ ಅಂತೇಳಿ 7 ಪೋಸ್ಟ್ ಖಾಲಿ ಇರತ್ತೆ. ಕೋಫಾ ಹುದ್ದೆಗಳು ಅಧಿಕಾರಿ 4 ಪೋಸ್ಟ್ಗಳು. ಡಿಮ್ಯಾನ್ ಹುದ್ದೆ ಅಂತ ಹೇಳಿ 3 ಪೋಸ್ಟ್ಗಳು ಖಾಲಿ ಇರತ್ತೆ. ಮೆಸಿಯನ್ ಹುದ್ದೆ ಅಂತ ಹೇಳಿ 1 ಪೋಸ್ಟ್. ಪ್ಲಂಬರ್ ಅಂತ 1 ಪೋಸ್ಟ್. ಬಡಿಗೆ ಅಂತ ಹೇಳಿ 1 ಪೋಸ್ಟ್. ಅದರ ಬಳಿಕ ಎಲೆಕ್ಟ್ರಾನಿಕಲ್ ಮೆಕ್ಯಾನಿಕಲ್ ಅಂತ ಹೇಳಿ 4 ಪೋಸ್ಟ್ಗಳು ಖಾಲಿ ಇರತ್ತೆ. ಮೆಕ್ಯಾನಿಕಲ್ ನಲ್ಲಿ ಇನ್ಸ್ಟಿಟ್ಯೂಟಿವ್ ಮೆಕ್ಯಾನಿಕಲ್ ಅಂತ ಹೇಳಿ 6 ಪೋಸ್ಟ್ಗಳು. ಅದೇ ರೀತಿಯಾಗಿ ಎಲೆಕ್ಟ್ರಿಷಿಯನ್ ಅಂತ ಹೇಳಿ 25 ಪೋಸ್ಟ್ ಖಾಲಿ ಇರತ್ತೆ. ಡಿಮ್ಯಾಂಡ್ ಮೆಕ್ಯಾನಿಕಲ್ ಅಂತ 1, ವೆಲ್ಡರ್ ಹುದ್ದೆ 12, ಯಂತ್ರ ಶಿಲ್ಪಿ ಅಂತ ಹೇಳಿ 4, ಟರ್ನರ್ ಹುದ್ದೆಗಳು 1,
ಅದೇ ರೀತಿಯ ಕೊನೆಯದಾಗಿ ಫಿಟ್ಟರ್ ಹುದ್ದೆ 29 ಖಾಲಿ ಇರತ್ತೆ. ಇದನ್ನ ನೋಡ್ಕೊಂಡು ಅಪ್ಲೈ ಮಾಡಬೇಕು. ನೋಡಿ ಇಲ್ಲಿ ಖಾಲಿ ಇರುವಂತ ಸಂಸ್ಥೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ದಲ್ಲಿ ಖಾಲಿ ಇರುವಂತ ಪೋಸ್ಟ್ ಅಂದ್ರೆ ವಿದ್ಯುತ್ ಇಲಾಖೆ. ಆಯ್ಕೆ ಆದ್ರೆ ತಮಿಳುನಾಡಲ್ಲಿ ಕೆಲಸ ಇರತ್ತೆ, ಆಯ್ಕೆಲ್ಲ ಭಾರತದಲ್ಲಿ ಕೆಲಸ. ಇದು ಅಪ್ರೆಂಟಿಸ್ ಇರೋದ್ರಿಂದ ಪ್ರತಿ ವರ್ಷ ಅಥವಾ 2 ವರ್ಷ ತನಕ ಮಾತ್ರ ಕೆಲಸ ಮಾಡಬೇಕು. ಮುಂದೆ ಏನಾದ್ರೂ ಖಾಯಂ ಆಗ್ಬೇಕಂದ್ರೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದರಲ್ಲಿ ಯಾವ ಒಂದು ಅಭ್ಯರ್ಥಿಗಳು ಒಳ್ಳೆ ಕೆಲಸ ಮಾಡಿರ್ತಾರ ಅವರಿಗೆ ಖಾಯಂ ಹುದ್ದೆಯಾಗಿ ಸೆಲೆಕ್ಟ್ ಮಾಡ್ಕೋತಾರ. ಈ ಒಂದು ಸರ್ಟಿಫಿಕೇಟ್ ಎದಕ್ಕೆ ಮುಖ್ಯ ಆಗತ್ತೆ ಅಂದ್ರೆ, ಈಗ ರಾಜ್ಯ ಸರ್ಕಾರದಿಂದ ಹುದ್ದೆ ಕರೆದ್ರೆ ಅನುಭವ ಕೇಳ್ತಾರ, ಮತ್ತೆ ಕೇಂದ್ರ ಸರ್ಕಾರದಿಂದ ಪೋಸ್ಟಿಗೆ ಅರ್ಜಿ ಕರೆದ್ರೆ ಅನುಭವ ಕೇಳ್ತಾರ. 1 ವರ್ಷ ಅಥವಾ 2 ವರ್ಷ ಮಿನಿಮಮ್ ಆಗಿ ಅನುಭವ ಕೇಳ್ತಾರೆ. ಅದರಲ್ಲಿ ತುಂಬಾ ಹೆಲ್ಪ್ ಆಗತ್ತೆ. ಈಗ ನಿಮ್ಗೆ ಅನುಭವ ಇತ್ತು ಅಂತ ತಿಳ್ಕೊಳ್ಳಿ, ಮುಂದೆ ನಿಮಗೆ ಅನುಭವ ಮೇಲೆ ಆಯ್ಕೆ ಮಾಡ್ಕೋತಾರೆ. ಪರೀಕ್ಷೆ ಇರೋದು ಅದರಲ್ಲಿ ಹೆಲ್ಪ್ ಆಗತ್ತೆ. ಅದ್ರ ಬಳಿ ಈಗ ಯಾವುದೇ ಪೋಸ್ಟ್ ಕರೆದ್ರು ಕೂಡ ಅನುಭವ ಮೇಲೆ ಕರೀತಾರೆ, ಅಲ್ಲಿ ಹೆಲ್ಪ್ ಆಗತ್ತೆ. ಪ್ರತಿಯೊಂದಕ್ಕೆ ಹೆಲ್ಪ್ ಆಗತ್ತೆ. ಅಪ್ಲೈ ಮಾಡಿ. 7,700 ರೂಪಾಯಿ ಒಂದು ಕೆಲಸದ ಸ್ಟಿಪೆಂಡ್ ಅಂತ ಹೇಳಿ ಕೊಡ್ತಾರೆ. 9,000 ತನಕ ಕೂಡ ಇರತ್ತೆ. ಇದು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದ್ರಿಂದ 28/3/2025 ಅರ್ಜಿ ಪ್ರಾರಂಭ ಆಗಿದೆ. ಕೊನೆಯ ದಿನಾಂಕ 30 ಏಪ್ರಿಲ್ 2025 ಕೊನೆಯ ದಿನಾಂಕ. ಮತ್ತೆ ಇದಕ್ಕೆ ಅರ್ಜಿ ಸಲ್ಲಿಸಲು 28 ಕೊನೆಯ ವರ್ಷ ಆಗಿರತ್ತೆ. ಅಂದ್ರೆ ಗರಿಷ್ಠ ವಯೋಮಿತಿ 18ರಿಂದ ಆಗಿರ್ಬೇಕು, 18ರಿಂದ 28 ವರ್ಷ ಆಗಿರ್ಬೇಕು. ಪ್ರತಿಯೊಬ್ರು ಈ ಒಂದು ಅರ್ಜಿ ಸಲ್ಲಿಸಬೇಕು ಅನ್ನೋಂಥವ್ರು ಟೆಲಿಗ್ರಾಮ್ ಗ್ರೂಪದಲ್ಲಿ ಇದ್ರದ್ದು ಆಫೀಸಲ್ ನೋಟಿಫಿಕೇಶನ್, ಅರ್ಜಿ ಸಲ್ಲಿಸೋ ಲಿಂಕ್, ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಕೂಡ ಸಿಗತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ 30/4/2025 ಇರತ್ತೆ. ತುಂಬಾ ಜನ ಕೇಳುವಂತ ಪ್ರಶ್ನೆ, ಸರ್ ಎಲ್ಲಿ ಅರ್ಜಿ ಸಲ್ಲಿಸಬೇಕಂತ ಹೇಳಿ. ಡಿಸ್ಪ್ಲೇ ಮೇಲೆ ವಿಳಾಸ ಕಾಣಿಸ್ತಾ ಇರ್ಬೋದು. ಈಗ ಅರ್ಜಿ ಸಲ್ಲಿಸುವಂತ ವಿಳಾಸ ಇದಕ್ಕೇನೆ ಅಪ್ಲೈ ಮಾಡ್ಬೇಕಾಗತ್ತೆ. ಇದೇನು ಕಾಣಿಸ್ತಾ ಇದಲ್ಲ, ಇದಕ್ಕೇನೆ ಅಪ್ಲೈ ಮಾಡ್ಬೇಕು. ಈ ಒಂದು ವಿಳಾಸ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅರ್ಜಿ ಸಲ್ಲಿಸುವ ವಿಳಾಸ